ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮಿನಿ ಲಾಗ್. ನಾನಿವತ್ತು ಸಿಂಪಲ್ಲಾಗಿ ಆರೋಗ್ಯಕರವಾದ ಒಂದು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಗಸೆ ಚಟ್ನಿ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿರಿ, ಅಗಸೆ ಬೀಜನ ತೊಗೊಂಡಿದ್ದೀನಿ ನಾನು. ಏನೆಲ್ಲ ಹಾಕಬೇಕಂತಂದ್ರೆ ಬೆಳ್ಳುಳ್ಳಿ, ಖಾರ ಪುಡಿ, ಜೀರಿಗೆ, ಸ್ವಲ್ಪ ಸಕ್ಕರೆ, ಉಪ್ಪು ಇವೆಲ್ಲ ಹಾಕಿ ಅಗಸೆ ಚಟ್ನಿ ಪುಡಿ ಮಾಡೋದು. ನೋಡಿರಿ, ಇವನ್ನ ಅಗಸೆನ ಈಗ ನೀಟಾಗಿ ಹುರ್ಕೋಬೇಕು. ಚಟಪಟ ಅಂತ ಸಿಡಿತಾ ಹುರ್ಕೋಬೇಕು ಇವನ್ನ. ನೋಡಿರಿ, ಈ ಥರ ಚಟಪಟ ಅಂತ ಸಿಡಿಯೋವರೆಗೂ ನಾನು ಹುರ್ಕೋತಾ ಇದ್ದೀನಿ. ಗ್ಯಾಸನ್ನು ಸ್ಲೋ ಇಟ್ಕೊಂಡು ಹುರಿರಿ. ನೋಡಿರಿ, ಈ ಥರ ಹುರಿಬೇಕು. ನೋಡಿರಿ, ಹುರಿದು ಒಂದು ಪ್ಲೇಟಿಗೆ ತಗೊಂಡೆ ನಾನು. ಇವಾಗ ಯಾವ ಥರ ಅಗಸೆ ಚಟ್ನಿ ಮಾಡೋದು ಅಂತೇಳಿ ತೋರಿಸ್ತೇನೆ ನೋಡಿರಿ. ಒಂದು ಜಾರಿಗೆ ಎಲ್ಲನೂ ಅಗಸೆನೂ ಈ ಥರ ಹಾಕ್ಕೋತಾ ಇದ್ದೀನಿ ನಾನು. ಹಾಕಿ ಇದನ್ನು ಒಂದು ರೌಂಡ್ ಫುಲ್ ಸಣ್ಣಗಾಗೋವರೆಗೂ ಮಿಕ್ಸಿ ಮಾಡ್ಕೋಬೇಕು ಮೊದಲು. ಆಮೇಲೆ ನಾವೆಲ್ಲ ಸಾಮಾನು ಹಾಕಬೇಕು. ನೋಡಿರಿ, ಇವಾಗ ಅಗಸೆ ಪುಡಿ ಮಿಕ್ಸಿ ಮಾಡ್ಕೊಂಡೀನಿ. ಈಗ ಸಾಮಾನೆಲ್ಲ ಹಾಕ್ತಾಯಿದ್ದೇನೆ ನೋಡಿರಿ. ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಉಪ್ಪು ನೋಡಿರಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಎಲ್ಲನ ನೋಡಿ ಹಾಕ್ಕೋಬೇಕು. ನೋಡಿರಿ, ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಕೂಡ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಗಸೆ ಚಟ್ನಿ. ನೋಡಿರಿ, ಇವೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಆರೋಗ್ಯಕರವಾದ ಅಗಸೆ ಚಟ್ನಿ ಪುಡಿ ರೆಡಿ ಆಕತ್ತೆ ನೋಡಿರಿ. ಇದು ನನ್ನ ಇವತ್ತಿನ ಮಿನಿ ಲಾಗ್ ಆಗಿತ್ತು. ನೋಡಿರಿ, ಎಷ್ಟು ಚೆನ್ನಾಗಿ ಆರೋಗ್ಯಕರವಾದ ಅಗಸೆ ಚಟ್ನಿ ಪುಡಿ ರೆಡಿ ಆಗೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.